दर्शितोदर्पणमार्जनं भवमहादावाग्निर्वापणं श्रेयः कैरवचन्द्रिका वितरणं विद्यावधूजीवनम् आनन्दाम्बुधिवर्धनं प्रतिपदं पूर्णामृतसाधनं सर्वात्मा स्नपनं परं विजयते श्रीकृष्णसङ्कीर्तनं नामकारी बहुधा निज सर्वशक्ति तत्रार्पित नियमित स्मरणेन कालः एतादृशी तव कृपा भगवन् ममापि दुर्दैवं दृश्यं इह जने नानुरागः तृणादपि सुनिचेन तरोरपि साहिष्णुना अमानेन मानदेन कीर्तनीय सदा हरि न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवतात् भक्तिरहेतु की त्वयि हैनन्दतनुजा किङ्करं पतितं मां विषमे भवाम्बुधौ कृपया तव पादपङ्कज स्थितधूळिसदृशं विचिन्तये नयनं गलदश्रुधारय वदनं गद्गदरुद्धया गिरा पुलकैर्निचित्तं वपुः कदा तव नाम ग्रहणे भविष्यति युगायितं निमेषेन चक्षुषा प्रावृषाहितं शून्याहितं जगत्सर्वं गोविन्दविरहेण मे आश्लिष्यमापादरतां पिनस्तु माम् अदर्शनान्मर्महतां करोतु वा यथा तथा भाविदधातु लम्पटो मत्प्राणनाथस्तु सहैव न परः मत्प्राणनाथस्तु सहैव न परः नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे मुखं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवं श्रीगुरुदीनतारिणं हरे कृष्ण ಎಲ್ಲ ಭಕ್ತರಿಗೆ ಸ್ವಾಗತ ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ
ಮೂರನೇ ಅಧ್ಯಾಯ ಶ್ಲೋಕ ಸಂಖ್ಯಾ 14. ಅದನ್ನೇ ಮುಂದುವರಿಸೋಣ. ನಿನ್ನೆ ಬರೀ ಅನುವಾದ ಮಾತ್ರ ಚರ್ಚೆ ಮಾಡಿದ್ವಿ. ಚುರ್ಷೂಶತಂ ವಿದ್ವನ್ ಸೂತನೋ ಅರ್ಹಸಿ ಭಾಷಿತುಂ ಕಥಾ ಹರಿ ಕಥೋದರ್ಕಾಃ ಸತಾಂ ಸ್ಯುಃ ಸದಸಿ ಧ್ರುವಂ. ಅನುವಾದ ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದವರಿಂದ. ಜಯ ಶ್ರೀಲಾ ಪ್ರಭುಪಾದ. ಹರೇ ಕೃಷ್ಣ ಹರೇ ಕೃಷ್ಣ.
ಎಲ್ಲ ಆಚಾರ್ಯ ಸಹಿತವಾಗಿ ಒಂದಿಲ್ಲದ ಒಂದು ಯೋಜನೆ ಮಾಡ್ತಾ ಇರ್ತಾರೆ. ಕೃಷ್ಣ ಭಾವನಾಮೃತ ಬೆಳೆಸಬೇಕು, ಜನಕ್ಕೆ ಆಸಕ್ತಿ ಇಲ್ಲ, ಆಸಕ್ತಿ ಬರುವಂಗೆ ಮಾಡಬೇಕು. ನಾವು ಹೇಳ್ತಾ ಇರೋದು ಕೇಳಿಸ್ಲಿಕ್ಕತ್ತದಲ್ಲ ಸೌಂಡ್. ಹರಿ ಕೃಷ್ಣ. ಕೆಲವರು ಸೌಂಡ್ ಇಲ್ಲ ಅಂತಾರ, ತಿಳಿಯವಲ್ಲ ನನಗೆ. ನಾ ಪ್ಲೀಸ್ ಚೆಕ್. ಹರೇ ಕೃಷ್ಣ. ಈಗ ನೋಡ್ರಿ, ಈಗ ಬರ್ಲಿಕ್ಕತ್ತದೇನ? ಸೌಂಡ್ 0 ಆಗಿತ್ತು. ಹರೇ ಕೃಷ್ಣ. ಅದಕ್ಕೆ ಆಗಲೇ ಹೇಳಿದ ಶ್ಲೋಕ, ಶ್ರೋತವ್ಯಾದೀನಿ ರಾಜೇಂದ್ರ ನಿರ್ಣಂ ಸಂತಿ ಸಹಸ್ರಶಃ ಅಪಶ್ಯತಾಂ ಆತ್ಮತತ್ವ ಗೃಹೇಶು ಗೃಹಮೇದಿನ. ಗೃಹಮೇದಿ ಜೀವನಕ್ಕೆ ಆಧ್ಯಾತ್ಮಿಕದಲ್ಲಿ ಒಲವು ಇರುವುದಿಲ್ಲ, ಬರೀ ಕುಟುಂಬ ಭರಣ, ಹೆಂಗಾರ ಮಾಡಿ ರೊಕ್ಕ ಗಳಿಸೋದು, ಬರೀ ಇದ್ರಾಗ ಇರ್ತಾರೆ. ಆಹಾರ, ನಿದ್ರೆ, ಭಯ, ಮೈಥುನ್ ಇಷ್ಟರ ವಿಚಾರ ಬಿಟ್ಟು ಮತ್ತೊಂದು ವಿಚಾರ ಇಲ್ಲ. ಪಶು ಜೀವನನೇ. ಪಶುನು ಇದೇ 4 ಕೆಲಸ ಮಾಡತ್ತದ. ಇವರು ಗೃಹಮೇದಿ ಜೀವನನೂ ಇಷ್ಟೇ 4. ವ್ಯತ್ಯಾಸ, ಇವರು ರೊಕ್ಕ ಗಳಿಸಿ ಮಾಡ್ಲಿಕ್ಕತ್ತಾರ, ಅವ್ರು ರೊಕ್ಕ ಗಳಿಸ್ಲಾರ್ದು ಮಾಡಾಕತ್ತ. ಪ್ರಾಣಿ ಪಕ್ಷಿ ಏನು ರೊಕ್ಕ ಗಳಿಸೋದಿಲ್ಲ, ಆದರೂ ಇದೇ 4 ಕೆಲಸ. ಮನುಷ್ಯ ಇಷ್ಟು ಕಷ್ಟಪಟ್ಟು ರೊಕ್ಕ ಗಳಿಸಿ ಏನು ಮಾಡ್ಲಿಕ್ಕತ್ತಾರ, ಇವೇ 4 ಕೆಲಸ. ಅದಕ್ಕೆ ಇಂಥವ್ರಿಗೆ ಇವೆಲ್ಲ ಕೇಳಲಿಕ್ಕೆ ಆಸಕ್ತಿ ಇರುವುದಿಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ಶೌನಕ ಋಷಿಗಳು ಹೇಳಿಕತ್ತಾರ, ಪ್ಲೀಸ್ ಕಂಟಿನ್ಯೂ ಟು ಎಕ್ಸ್ಪ್ಲೈನ್ ಸಚ್ ಟಾಪಿಕ್ಸ್ ಟು ಅಸ್. ಎಲ್ಲರ ನಾವು ಈ ರೀತಿ ನಾವಾಗಿ ಯಾರು ಪ್ರವಚನ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ರಿ, ಇನ್ನೂ ಹೇಳ್ರಿ ಅಂತ ಯಾರಿದ್ದಾರೆ ಕೇಳೋರಂಗೆ, ಲಘು ಮುಗಿಸ್ರಿ, ಟೈಮ್ ಆಗ್ಯದ, ಇಂಟ್ರೆಸ್ಟ್ ಇಲ್ಲ. ಅಥವಾ ಹೆಂಗೋ ಕೂತಾರ, ಅದೇ ಒಂದು ದೊಡ್ಡ ತಪಸ್ಸಾಗ್ಬಿಡ್ತದೆ. 1 ತಾಸು ಕೂತು ಕೇಳಲಿಕ್ಕತ್ತಾರ, ಅದು ಭಾರಿ ದೊಡ್ಡ ತಪಸ್ಸಾಯ್ತು. ಇನ್ನೂ ಜಾಸ್ತಿ ಬೆಳೆಸ್ಲಿಕ್ಕತ್ರ ಆಗಂಗಿಲ್ಲ, ಕೇಳಲಿಕ್ಕೆ ಅವ್ರಿಗೆ ಹೋಗ್ಬೇಕಂತಾರೆ, ಏನೇನೋ ಪ್ರಾಬ್ಲಮ್ಸ್. ಅದಕ್ಕೆ ಇವ್ರು ನೋಡ್ರಿ ಇಲ್ಲಿ ನೈಮಿಷಾರಣ ಶೌನಕ ಋಷಿಗಳೆಲ್ಲ, ಪ್ಲೀಸ್ ಕಂಟಿನ್ಯೂ ಟು ಎಕ್ಸ್ಪ್ಲೈನ್ ಸಚ್ ಟಾಪಿಕ್ಸ್ ಟು ಅಸ್ ಬಿಕಾಸ್ ವಿ ಆರ್ ಆಲ್ ಈಗರ್ ಟು ಹಿಯರ್. ಕೇಳುವ ಆಸಕ್ತಿ. ಇದರ ಬಗ್ಗೆ ನಿನ್ನೊಂದು ಪಾಯಿಂಟ್ ಹೇಳಿದೆ, ಭಾಗವತಲ್ಲೇ ಬರೋ ಶ್ಲೋಕ. ಧರ್ಮ ಸುನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಃ ನೋತ್ಪಾದಯೇತ್ ರತಿಂ ಯದಿ ಶ್ರಮ ಏವ ಹಿ ಕೇವಲ. ಎಲ್ಲ ಧರ್ಮದ ಕಾರ್ಯ ಮಾಡಿ ಆ ಭಗವಂತನ ಕಥಾ ಕೇಳಲಿಕ್ಕೆ ನಮ್ಮಲ್ಲಿ ಆಸಕ್ತಿ ಬರಲಿಲ್ಲ ಅಂದರೆ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು. ಶ್ರಮ ಏವ ಹಿ ಕೇವಲಂ. ಮುಂದೆ, besides that, topics which result in the discussion of Lord Hari should certainly be discussed in the assembly of devotees. ನಿನ್ನೆ ಇದನ್ನು ಕೋಟ್ ಮಾಡಿದೆ, ಸತಾಂ ಪ್ರಸಂಗ. ಕಪಿಲ್ ದೇವ್ ಹೇಳಿದ್ದು, ಮಮ ವೀರ್ಯ ಸಂವಿದೋ ಭವಂತಿ ಹೃತ್ ಕರ್ಣ ರಸಾಯನ ಕಥಾ ತದ್ದೋಷನಾತ್ ಅಪವರ್ಗ ವರ್ತಮನಿ ಶ್ರದ್ಧಾ ಭಕ್ತಿ ರತಿರನುಕ್ರಮಿಷ್ಯತಿ. ನೀನು ಚರ್ಚೆ ಮಾಡಿರಿ ಇದ್ರ ಬಗ್ಗೆ. ಇನ್ನು ತಾತ್ಪರ್ಯ ನೋಡೋಣ, ಗುರುಪಾದವ್ರು ಏನು ತಿಳಿಸ್ತಾರೆ. ಸಾಕಷ್ಟು ದೊಡ್ಡದ, ಓದೋಣ ಅಂತ. As we have already quoted above from the Bhakti Rasamrit Sindhu of Rupa Goswami, even mundane things, if dovetailed in the service of Lord Sri Krishna, are accepted as transcendental. ಇದು ರೂಪ ಗೋಸ್ವಾಮಿ ಹೇಳ್ತಾರೆ. ಏನೆಲ್ಲ ಅದು ಭಗವಂತನ ಸೇವೆಯಲ್ಲಿ ಬಳಸಬೇಕು.
ಆ ಭಗವಂತನ ಸೇವೆಯಲ್ಲಿ ಬಳಸಿದಾಗ ಏನಾಗಿಬಿಡ್ತದ, ಅದು ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಭಾಳ ಆಗ್ಲಿಕ್ಕತ್ತದ, ನೆಟ್ ಕಾಡಾಗತ್ತಿತ್ತು, ಇವು ಫೋನ್ ಏನೇನೋ ಬರಾಗತ್ತೆ. ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಕೊಟ್ಟೆಡ್. ಅದಕ್ಕೆ ಭಕ್ತಿ ರಸಾಮೃತ ಸಿಂಧುದಲ್ಲಿ ರೂಪ ಗೋಸ್ವಾಮಿ ಹೇಳ್ತಾರ, ಇದೇ ಯುಕ್ತ ವೈರಾಗ್ಯ. ಏನೆಲ್ಲ ನಮ್ಮ ಕಡೆ ಅದ ನಮ್ಮದಲ್ಲ. ಫಸ್ಟ್ ಪಾಯಿಂಟ್, ಅನಾಸಕ್ತಸ್ಯ ವಿಷಯಾನ್ ಯಥಾ ರಂಗುಪಯುಂಜಿತ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯಂ ಉಚ್ಯತೆ. ಇದೇ ಯುಕ್ತ ವೈರಾಗ್ಯ. ನಮಗದರಲ್ಲಿ ಆಸಕ್ತಿ ಇರಬಾರ್ದು. ಅನಾಸಕ್ತಸ್ಯ ವಿಷಯ ಯಥಾ ರಂಗುಪಯುಂಜಿತ ನಿರ್ಬಂಧೆ ಕೃಷ್ಣ ಸಂಬಂಧ. ಕೃಷ್ಣಗೆ ಸಂಬಂಧಪಟ್ಟಿದ್ದದ, ಅದೇ ಕೃಷ್ಣನ ಸೇವೆಯಲ್ಲಿ ಬಳಸಬೇಕು. ಯುಕ್ತಂ ವೈರಾಗ್ಯಂ ಉಚ್ಯತೆ. ಇದೇ ಯುಕ್ತ ವೈರಾಗ್ಯ. ಫಾರ್ ಎಕ್ಸಾಂಪಲ್ ಮುಂದೆ ಹೇಳ್ತಾ ಇದ್ದಾರ, ದಿ ಎಪಿಕ್ಸ್ ಆಫ್ ದಿ ಹಿಸ್ಟ್ರಿ ಆಫ್ ರಾಮಾಯಣ ಅಂಡ್ ಮಹಾಭಾರತ್ which are specifically recommended for less intelligent classes, women, Shudra and unworthy sons of the higher caste are also accepted as Vedic literature because they are compiled in connection with the activities of the Lord. ಈಗ ರಾಮಾಯಣ ಮಹಾಭಾರತ, ರಾಮಾಯಣದಾಗಿಂದ ರಾಮನ್ ತೆಗೆದು ಬಿಟ್ರ, ಮಹಾಭಾರತದಾಗಿಂದ ಕೃಷ್ಣನ್ ತೆಗೆದು ಬಿಟ್ರ. ಏನದ ಫ್ಯಾಮಿಲಿ ಸ್ಟೋರಿ. ರಾಜ ಇದ್ದ, 3 ಮಂದಿ ರಾಣಿಯರು, ಮಕ್ಕಳು ಇರಲಿಲ್ಲ. ಬರೀ ಇದ ಮಗನ ರಾಜ ಮಾಡ್ಲಿಕ್ಕೆ ಇನ್ನೊಬ್ಬ ಹಿರೇ ಮಗನ್ನ ಕಾಡಿಗೆ ಕಳಿಸ್ಬಿಟ್ರು. ಏನಿದಲ್ಲ ಮನೆಯೊಳಗೆ ನಡೀತಿರ್ತಾವೆ ಇಂಥವೆಲ್ಲ ಕತಿ. ಅದೇ ರಾಮ ಇದ್ದಿದ್ದಕ್ಕೆ ಪುಣ್ಯ ಶ್ರವಣ ಕೀರ್ತನ. ಮಹಾಭಾರತದಾಗಿಂದ ಕೃಷ್ಣನ್ ತೆಗೆದ್ರೆ ಪಾಂಡು ರಾಜ ಆಯ್ತ, ಧೃತರಾಷ್ಟ್ರ ಆಯ್ತ, ಇಬ್ಬರು 100 ಮಕ್ಕಳು, 5 ಮಕ್ಕಳು. ಅವು ತನ್ನ ಮಗನ್ನ ರಾಜ ಮಾಡಲಿಕ್ಕೆ ಏನೆಲ್ಲ ನಡೀತು, ಷಡ್ಯಂತರ ಮಾಡಿದರು. ಕಡಿಕ ವನವಾಸ ಕಳಿಸಿದರು. ರಾಜ್ಯ ಕೊಡಲಿಲ್ಲ, ಯುದ್ಧ ನಡೀತು, ಯುದ್ಧ ಗೆದ್ದರು, ರಾಜ ಆದರು. ಇಷ್ಟೇ. ಅಲ್ಲಿ ಕೃಷ್ಣ ಬಂದಿದ್ದಕ್ಕೆ ಫುಲ್ ವ್ಯಾಲ್ಯೂ ಬಂದ. ಕೃಷ್ಣ ಸಂಬಂಧಿ. ಈ ಭಗವದ್ಗೀತೆಯಲ್ಲಿ ಸಹಿತವಾಗಿ ಫಸ್ಟ್ ಚಾಪ್ಟರ್ ಧೃತರಾಷ್ಟ್ರ ವಾಚ ಅವೆಲ್ಲ ನೋಡಿದ್ವಿ. ಏನು ಧೃತರಾಷ್ಟ್ರ ಒಂದು ಹೆಸರು ಯಾಕೆ ಬರ್ಲಿಕ್ಕತ್ತದ? ಗೀತಾ, ಭಗವದ್ಗೀತಾ ಪವಿತ್ರ ಗ್ರಂಥ, ಫಸ್ಟ್ ಶ್ಲೋಕನೇ ಧೃತರಾಷ್ಟ್ರ ವಾಚ. ಮಹಾದುಷ್ಟ ಪಾಪಿಯಾಗಿದ್ದ, ನನ್ನ ಮಕ್ಕಳು ಪಾಂಡು ಮಕ್ಕಳು ಏನು ಮಾಡ್ತಾ ಇದ್ದಾರ ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಅಂತ ಕೇಳಿದ. ಅಲ್ಲಿಂದ ಶುರು ಆಗ್ತದೆ. ಇದ್ಯಾಕಿಲ್ಲಿ ಹಿಂಗೆ ಕೆಲವರು ಕೇಳ್ತಾರೆ. ಇದು ರೂಪ ಹೇಳಿದ್ದು. ಫಸ್ಟ್ ಚಾಪ್ಟರ್ ಹಿಡ್ಕೊಂಡು ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್. ಯಾಕೆ? ಕೃಷ್ಣ ಸಂಬಂಧಿ. ಫಸ್ಟ್ ಚಾಪ್ಟರ್ ಅಬ್ಸರ್ವಿಂಗ್ ದಿ ಆರ್ಮೀಸ್, ಒಂದು ಬ್ಯಾಕ್ಗ್ರೌಂಡ್ ರೆಡಿ ಮಾಡ್ಲಿಕ್ಕತ್ತದ. ಆಮೇಲೆ ಮುಂದಿನ ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ. ಸೆಕೆಂಡ್ ಚಾಪ್ಟರಿಂದ ಶುರು. ಫಸ್ಟ್ ಚಾಪ್ಟರ್ದಾಗ ಕೃಷ್ಣನ ಒಂದು ಶ್ಲೋಕ ಇಲ್ಲ ಅಲ್ಲಿ. 2ನೇ ಅಧ್ಯಾಯದಿಂದ ಶುರು. 1ನೇ ಅಧ್ಯಾಯ ಒಳಗೇನಿಲ್ಲ, ಬರೀ ಅಬ್ಸರ್ವಿಂಗ್. ಆದರೆ ಕೃಷ್ಣ ಸಂಬಂಧ ಇದ್ದಿದ್ದಕ್ಕೆ ಅಷ್ಟೇ ಮಹತ್ವ, ಇಮ್ಮಿಡಿಯೇಟ್ಲಿ ವ್ಯಾಲ್ಯೂಬಲ್. ಅದಕ್ಕೆ ಕೃಷ್ಣ ರಾಮ ಇವರೇ, ಅದರಿಂದ ಆಧ್ಯಾತ್ಮಿಕ. ಗಂಗಾ ನೀರು ಭಾಳ ಪವಿತ್ರ. ಯಾಕೆ? ನೀರೇ ಅಲ್ಲ ಅದು, ಭಗವಂತನ ಪಾದದಿಂದ ಉದ್ಭವ ಆಗಿತ್ತು. ಆರ್ಡಿನರಿ ವಾಟರ್ ಅಲ್ಲ ಅದು. ಅದಕ್ಕೆ ಗಂಗಾ ನೀರು ಎಲ್ಲ ಚರಣಾಮೃತನೇ ಅದು. ಎಷ್ಟು ಪವಿತ್ರ. ಯಾಕೆ ಬಂತ ಪವಿತ್ರತ? ಭಗವಂತನ ಪಾದದಿಂದ, ತೀರ್ಥ ಪಾದ. ಇಲ್ಲಿ ಈ ಜಗತ್ತಲ್ಲಿ ಬರುವಾಗ ಸಹಿತವಾಗಿ ವಾಮನ ದೇವರ ಪಾದ ಸ್ಪರ್ಶ ಆಯ್ತು. ಗಂಗಾ ನೀರು ತೊಳೆದು ಭಗವಂತನ ಪಾದ ತೊಳೆದು ಕೆಳಗೆ ಬರ್ಲಿಕ್ಕೆ
ಹಿಂಗೆಲ್ಲ ಕೃಷ್ಣನ ಸಂಬಂಧ ಬಂದ ಕೂಡ ಇಮಿಡಿಯೇಟ್ಲಿ ಸ್ಪಿರಿಚುವಲೈಸ್ಡ್. ಇನ್ನೊಂದು ಉದಾಹರಣೆ, ಮಾರ್ಕೆಟಿಂದ ತರ್ತೀವಿ ಹಣ್ಣು, ಆ್ಯಪಲ್ ತಂದ್ರೆ ವಾಶ್ ಮಾಡಿ ಕಟ್ 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 ಮಾಡಿ ದೇವರು ಇಟ್ಟಿಟ್ಟು ತುಳಸಿ ಹರಿಸಿ ಮಂತ್ರ ಹೇಳಿ ಜಪ ಮಾಡಿ ಆಫರಿಂಗ್ ಮಾಡಿ ಆಮೇಲೆ ಪ್ರಸಾದ ತಗೊಳ್ಳಿ. ಪ್ರಸಾದ ಏನ್ರಿ ಇದು, ಸುಮ್ಮನೆ ಮಾರ್ಕೆಟಿಂದ ತರ್ತೀರಿ ಕಟ್ ಮಾಡಿ ಇಟ್ಟು ಪ್ರಸಾದ ಎಲ್ಲಿದ್ದು ಪ್ರಸಾದ, ಹೆಂಗಿದೆ ಪ್ರಸಾದ, ಹೆಂಗೆ ಆಗ್ತದೆ? ಸೇಮ್ ಆ್ಯಪಲ್ ಏನು ಬಣ್ಣ ಬದಲಾಗ್ಯದ, ಏನಾಗ್ಯದ, ಏನು ಕಡ್ದಾನೋ ತಿಂದಾನೋ ಏನಾಗ್ಯದ, ಎಲ್ಲ ಹಂಗೆ ಅದ. ಪ್ರಸಾದ ತಗೋರಿ. ಹೆಂಗೆ ಪ್ರಸಾದ ಆಯ್ತದ? ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಗುರುಪಾದವ್ರು ಕೊಡ್ತಾರೆ. ಎಲೆಕ್ಟ್ರಿಕ್ ವೈರ್, ಕಾಪರ್ ವೈರ್ ಅದು. ಆದ್ರೆ ಆ ವೈರ್ ಎಲೆಕ್ಟ್ರಿಕ್ ಸಾಕೆಟ್ದಲ್ಲಿ ಹಾಕಿದ ಕೂಡಲೇ ಇಟ್ ಬಿಕಮ್ಸ್ ಎಲೆಕ್ಟ್ರಿಫೈಡ್. ಹೆಂಗ ಮುಟ್ಟು ನೋಡ್ರಿ ಹಂಗ, ಶಾಕ್ ಹೊಡಿತು ನೋಡ್ರಿ. ಸಾಕೆಟ್ದು ಹಾಕಿದ ಕೂಡ ಈ ವೈರ್ ಅಲ್ಲ, ಈಗ ಎಲೆಕ್ಟ್ರಿಸಿಟಿ. ಎಲ್ಲೇ ತೋರಿಸ್ರಿ ಅಂದ್ರೆ ಮುಟ್ರಿ ಗೊತ್ತಾಗ್ತದೆ. ಹಂಗೆ ಭಗವಂತನ ಸಂಬಂಧ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ಸ್ಪಿರಿಚುವಲೈಸ್ಡ್. ಅದಕ್ಕೊಂದು 2-3 ಉದಾಹರಣೆನೂ ಕೊಟ್ಟೆ. ಮಹಾಭಾರತ ರಾಮಾಯಣನೂ ಬಂತು. ಇದು ಮಹಾಭಾರತ ರಾಮಾಯಣ ರೂಪದಲ್ಲಿ ಬರೆದಿದ್ದು ಸ್ತ್ರೀ ಶೂದ್ರ ದ್ವಿಜ ಬಂಧುನಾ. 3 ಸ್ತ್ರೀ ಶೂದ್ರ ದ್ವಿಜ ಬಂಧುನಾ. ತ್ರೈನ ಶ್ರುತಿ ಗೋಚರ. ಶ್ರುತಿ ಅಂದ್ರೆ ವೇದ. ಅವ್ರಿಗೆ ವೇದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಡೈರೆಕ್ಟ್. ಅಂಥವ್ರಿಗೆ 3 ಕ್ಲಾಸ್ ಯಾರ್ಯಾರು? ಸ್ತ್ರೀ, ಶೂದ್ರ, ದ್ವಿಜ ಬಂಧುನಾಂ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಲ್ಲಿ ಹುಟ್ಟ್ಯಾರ, ಚಲೋ ಜನ್ಮ ಸಿಕ್ಕದ. ಆದ್ರೆ ಅವು ಯಾವ ಗುಣ ಇಲ್ಲ. ಬ್ರಾಹ್ಮಣ ಗುಣ ಇಲ್ಲ, ಕ್ಷತ್ರಿಯ ಗುಣ ಇಲ್ಲ, ವೈಶ್ಯರ ಗುಣ ಇಲ್ಲ. ಅವ್ರೇನಂತಾರ? ದ್ವಿಜಬಂಧುನಾ. ದ್ವಿಜಬಂಧು, ಬ್ರಹ್ಮಬಂಧು ಮಾತ್ರ. ಅಂಥವರಿಗೆ ರಾಮಾಯಣ ಮಹಾಭಾರತ ಹೈ ವೇದಿಕ್ ಲಿಟ್ರೇಚರ್ ತಿಳ್ಕೊಳ್ಳಿಕ್ಕೆ ಭಾಳ ಡೀಪ್ ಹೈ ಫಿಲಾಸಫಿ ತಲೆಯಾಗ ಹೋಗೋದಿಲ್ಲ. ಈ ಕಥೆ ರಾಮಾಯಣ ಮಹಾಭಾರತ ಎಲ್ಲರಿಗೂ ಇಂಟ್ರೆಸ್ಟ್ ಕೇಳಲಿಕ್ಕೆ. ಮುಂದೆ ಆದರೂ ಇವೆಲ್ಲ they are considered accepted as Vedic literature because they are compiled in connection with the activities of the Lord. ಆಯ್ತಾ? Mahabharata is accepted as the 5th division of the Vedas. 4 ವೇದ ಇರೋದು, ಋಗ್, ಸಾಮ್, ಯಜುರ್, ಅಥರ್ವ ವೇದ. ಆದರೆ ಮಹಾಭಾರತಕ್ಕೆ ಗೀತಾಗ ಪಂಚಮ ವೇದ ಅಂತಾರೆ. 5th ವೇದ. Mahabharata is accepted as the 5th division of the Vedas after its first 4 divisions, namely Sam, Yajur, Rig and Atharva. The less intelligent do not accept Mahabharata as part of the Vedas, but great sages and authorities accept it as the 5th division of the Vedas. Bhagavad Gita is also part of Mahabharata, and it is full of Lord's instruction for the less intelligent class of men. Bhagavad Gita is the ABCD of spiritual life. ನಿನ್ನೇನು ಚರ್ಚೆ ಮಾಡ್ತಾ ಇದ್ವಿ. 8ನೇ ಅಧ್ಯಾಯ ಒಳಗೆ 5 ಪ್ರಶ್ನೆ ಕೇಳ್ತಾನೆ ಅರ್ಜುನ. ಬ್ರಹ್ಮನ್ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಆಮೇಲೆ ಕರ್ಮ ಅಂದ್ರೇನು, ಆದಿದೇವ, ಆದಿಭೂತ, ಇಷ್ಟು ಬೇಸಿಕ್ ಕ್ವೆಶ್ಚನ್ಸು. ಇವೇ ನಮಗೆ ತಿಳಿತಾ ಇಲ್ಲ. ಇವೆಲ್ಲ ಸ್ಕೂಲಲ್ಲಿ ಕಲಿಬೇಕಾಗಿತ್ತು.
ಯಾರು ಕಲಿಸಿಲ್ಲ? ಇವತ್ತಿಗೂ ಎಷ್ಟು ಕಠಿಣ ಅನಿಸ್ತದಪ್ಪ ಆ ಶ್ಲೋಕ ಹೇಳೋದು, ಭಾಳ ಡಿಫಿಕಲ್ಟ್. ಒಂದೊಂದು ಶ್ಲೋಕಕ್ಕೆ ಶಬ್ದಾರ್ಥ, ಅನುವಾದ, ಭಾವಾರ್ಥ ಇದೆಲ್ಲ ಓದಿ ಕೇಳಿ ಆಮೇಲೆ ಅದರ ಮೇಲೆ ಒಂದು ತಾಸು ಪ್ರವಚನ, ಆವಾಗ ಒಂದು ಸ್ವಲ್ಪ ನಮಗೇನೋ ತಿಳಿಬೋದು, ಸ್ವಲ್ಪ ಅರ್ಥ ಆಗ್ತದ್ರಿಪ್ಪ ಅಂತ. ಡೈರೆಕ್ಟ್ ಬರೀ ಶ್ಲೋಕ ನೋಡಿದ್ರೆ ಏನೂ ತಿಳಿಯಂಗಿಲ್ಲ. ಆಮೇಲೆ some less intelligent men say that Bhagavad Gita is not meant for householders, but such foolish men forget that Bhagavad Gita was explained to Arjuna, Grahastha, family man, and spoken by the Lord in his role as a Grahastha. ಕೆಲವರು ಹಿಂಗೂ ವಾದಿಸ್ತಾರೆ, ಭಗವದ್ಗೀತಾ ಇದು ಗೃಹಸ್ಥರಿಗಲ್ಲ, ಅಥವಾ ಹಿಂಗೂ ವಾದಿಸ್ತಾರೆ ಭಗವದ್ಗೀತಾ ಈಗ ಈ ವಯಸ್ಸಿನಾಗಲ್ಲ, ಮುದುಕಾದ ಮೇಲೆ ನೋಡಬೇಕು. ಮುದುಕರಾಗಿರ್ತೀವಲ್ಲ ಆವಾಗ ಹಿಡ್ಕೊಂಡು ಕೊಡಬೇಕು ಇವನ್ನೆಲ್ಲ ಭಗವದ್ಗೀತಾ. ಈ ವಯಸ್ಸಲ್ಲಿ ಯಾಕಪ್ಪ ಇವೆಲ್ಲ? ನನಗೆ ಮೊದಲು ಕೆಲವರು ಅಂತಿದ್ರು ಹಿಂಗೆಲ್ಲ, ಈ ವಯಸ್ಸಿನಾಗ ಯಾಕೆ ಇದೆಲ್ಲ ಉಪವಾಸ ಜಪ ಗೀತ? ಈಗ ಯಾರು ಮಾತಾಡಿಸೋದಲ್ಲ, ನಾನು ಮೊದಲು ಅಂತಿದ್ರು. ಯಾಕಂದ್ರೆ ಈಗ ನಾವು ಮುದುಕರಾಗೇ ಬಿಟ್ಟಿವಿ, ಈಗ ಯಾರು ಹೇಳ್ತಾರೆ ನಮ್ಮ. ಅದಕ್ಕೆ ಕೆಲವ್ರು ಹಿಂಗೆಲ್ಲ ವಾದಿಸ್ತಾರೆ, ವಯಸ್ಸಾದ್ಮೇಲೆ ನೋಡೋಣ, ಅಥವಾ ಗೃಹಸ್ಥರಿಗೆ ಮಾತ್ರ ಅದ, ಗೃಹಸ್ಥರಿಗೆ ಅಲ್ಲ ಇದು. ಎರಡನೇದ್ದು. ಮೂರನೇದ್ದು ಬರೀ ಬ್ರಾಹ್ಮಣರಿಗದ ಇದು ಅಂತ ಹಿಂಗೂ ಕೆಲವರು ವಾದಿಸ್ತಾರೆ. ಎಲ್ಲ ತಪ್ಪು. ಬರೇ ಬ್ರಾಹ್ಮಣರಿಗಾಗಿದ್ರೆ ಕೃಷ್ಣ ಗೀತೋಪದೇಶ ಅರ್ಜುನಿಗೆ ಮಾಡ್ತಿದ್ದಿಲ್ಲ, ದ್ರೋಣಾಚಾರ, ಕೃಪಾಚಾರ ಅವ್ರಿಗೆ ಕರೆದು ಉಪದೇಶ ಮಾಡ್ತಿದ್ದ. ಹೌದಾ? ಅರ್ಜುನ ಕ್ಷತ್ರಿಯ. ಆಮೇಲೆ ವಯಸ್ಸಾದವರಿಗೆ ಇತ್ತಿತ್ತಂದ್ರೆ ಭೀಷ್ಮ ಪಿತಾಮಹ ಹೇಳಬೇಕಾಗಿತ್ತು. ಅರ್ಜುನ ಬೈಯುವಾಗ ವಾರಿಯರ್, ಕ್ಷತ್ರಿಯ ವಾರಿಯರ್. ವಯಸ್ಸಾದವ್ರಿಗೆ ಎಲ್ಲರಿಗೂ ಅದ. ಶುರು ಕೌಮಾರಾಚರಿತ ಪ್ರಾಜ್ಞು ಪ್ರಹ್ಲಾದ ಹೇಳ್ದಂಗೆ 5 ವರ್ಷದಿಂದನೇ ಶುರು ಆಗಿಬಿಡಬೇಕಿದೆ ಅಧ್ಯಾತ್ಮಿಕ ಜೀವನ. ಪರ್ಫೆಕ್ಟ್. ಕೌಮಾರಾಚರಿತ ಪ್ರಾಜ್ಞು ಧರ್ಮಾನ್ ಭಾಗವತಾನೀಹ ದುರ್ಲಭಂ ಮನುಷ್ಯ ಜನ್ಮ ತದ್ದಪಿ ಅದುರ್ವಂ ಅರ್ಥದಂ. ಅದಕ್ಕೆ ಇವೆಲ್ಲ ಏನೇನೋ ವಾದಿಸ್ತಾ ಇರ್ತಾರೆ. ಇದು ಗೃಹಸ್ಥರಿಗಲ್ಲ ಅಂತೇಳಿ ಬರ್ತಾರೆ. ಮತ್ತು ಅರ್ಜುನ ಗೃಹಸ್ಥ, ಮತ್ತು ಕೃಷ್ಣ ಉಪದೇಶ ಮಾಡವ ಸನ್ಯಾಸಿನ, ಅವನು ಗೃಹಸ್ಥನೇ. 16,108 ಮದುವೆ ಆದವ ಕೃಷ್ಣ, ಅವನೇ ಉಪದೇಶ ಮಾಡ್ತಾ ಇದ್ದಾನೆ. ಆದರೆ ಮನುಷ್ಯರಲ್ಲ, ದೇವರು ಹೇಳ್ತಾ ಇದ್ದಾನೆ, ಹಂಗೆ ಕಂಪೇರ್ ಮಾಡೋದಲ್ಲ. ಮುಂದೆ So, Bhagavad Gita, although contains the high philosophy of Vedic wisdom, is for the beginners in the transcendental science, and Srimad Bhagavatam is for graduates and postgraduates in the transcendental science. Bhagavad Gita, preliminary. ಆಮೇಲೆ ಭಾಗವತ ಪೋಸ್ಟ್ ಗ್ರ್ಯಾಜುಯೇಷನ್. ಆಮೇಲೆ ಇನ್ನೊಂದದ ಆ್ಯಕ್ಚುಲಿ ಇಲ್ಲಿ ಗೀತಾ ಬಿಗಿನರ್ಸ್, ಭಾಗವತ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಚೈತನ್ಯ ಚರಿತಾಮೃತ ಅಂತ ಹೇಳ್ತಾರೆ ಇಲ್ಲಿ ಪ್ರಭುಪಾದವರು. ಭಾಗವತನೇ ಫೈನಲ್ ಅದೇ ಪೋಸ್ಟ್ ಗ್ರ್ಯಾಜುಯೇಷನ್. ಒಂದು ಪಾಯಿಂಟ್ ಹೇಳ್ತೀನಿ, ಭಗವದ್ಗೀತಾ ಪ್ರಾರಂಭ ಆಗುವುದು ಎಲ್ಲಿ? ಫಸ್ಟ್ ಇನ್ಸ್ಟ್ರಕ್ಷನ್ ಗೀತೆಯಲ್ಲಿ ಕೃಷ್ಣ ಏನು ಕೊಡ್ತಾನೆ? ಈ ಶರೀರ ನಾವಲ್ಲ, ಇಲ್ಲಿಂದೇ ಶುರು. ಫಸ್ಟ್ ಲೆಸನ್
ಆಮೇಲೆ ಗೀತಾದ ಕೊನೆ ಸಂದೇಶ ಯಾವುದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅದೇನು ಚರ್ಚೆ ಭಾಳ ಮಾಡೋದಿಲ್ಲ ಈಗ. ಇದು ಲಾಸ್ಟ್ ಇನ್ಸ್ಟ್ರಕ್ಷನ್ ಆಯ್ತು. ಎಲ್ಲೇ ಗೀತಾ ಮುಗೀತು ಅಲ್ಲಿ ಭಾಗವತ ಶುರು. ಧರ್ಮ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೇರೀಶ್ವರ ಸದ್ಯೋ ರಿದ್ಧವರುದ್ಧತೆ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾತ್. ಚರ್ಚೆ ಮಾಡಲಿಕ್ಕೆಲ್ಲ ಆಗುದಿಲ್ಲ ಈಗ. ಎಲ್ಲಿ ಗೀತಾ ಎಂಡಾಯ್ತು ಅಲ್ಲಿ ಭಾಗವತ ಶುರು ಆಯ್ತು. ಎಲ್ಲ ಕೈತವ ಧರ್ಮ ಭಾಗವತದಾಗಿನ ತೆಗೆದು ಹಾಕಿಬಿಟ್ಟಾರೆ ವ್ಯಾಸರು. ನಿರ್ಮತ್ಸರಾನಾಂ ಸತಾಂ, ನಿರ್ಮತ್ಸರ ಮತ್ಸರ ಇಲ್ದವ್ರಿಗೆ, ಭಕ್ತರಿಗೆ, ಸತಾಂ ಅಂದ್ರೆ ಭಕ್ತರಿಗೆ. ಇದು ಭಾಗವತ ಇರೋದು. ಇದು ಭಾಗವತ ಶುರು ಆಯ್ತು. ಎಲ್ಲೇ ಗೀತಾ ಮುಗೀತು ಅಲ್ಲಿ ಭಾಗವತ ಶುರು ಆಯ್ತು. ಭಾಗವತ ಎಂಡ್ ಎಲ್ಲ ಆಗ್ತದ? ಲಾಸ್ಟ್ ವರ್ಸ್ ಭಾಗವತ 12ನೇ ಸ್ಕಂದ ಕಡೇ ಶ್ಲೋಕ ಏನು ಹೇಳ್ತಾರೆ? ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಸಮಸ್ತ್ವಂ ತಂ ನಮಾಮಿ ಹರಿಂ ಪರಂ. ನಾಮ ಸಂಕೀರ್ತನ ಬಂದ್ಬಿಡುತ್ತೆ ಲಾಸ್ಟಲ್ಲೇ ಮಾಡಬೇಕು. ಸರ್ವ ಪಾಪ ಪ್ರಣಾಶನಂ, ಎಲ್ಲ ಪಾಪದಿಂದ ಮುಕ್ತ. ಪ್ರಣಾಮೋ, ಕೃಷ್ಣಗೆ ನಮಸ್ಕಾರ ಮಾಡಿದರೆ. ದುಃಖ ಸಮಸ್ತ ತಂ ನಮಾಮಿ ಹರಿಂ ಪರಂ ಅಂತೇಳಿ ಅಲ್ಲಿ ಮುಗೀತು. ಭಾಗವತ ಮುಗೀತು. ಎಲ್ಲಿ ಭಾಗವತ ಮುಗೀತದ ಅಲ್ಲಿ ಚೈತನ್ಯ ಚರಿತಾಮೃತ ಪ್ರಾರಂಭ ಆಗ್ತದೆ. ನಾಮ ಸಂಕೀರ್ತನದಿಂದೇ ಶುರು ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತ ಎಂಡ್ ಆಗೋದಲ್ಲಿ ಕೃಷ್ಣ ಪ್ರೇಮ್, ಲವ್ ಆಫ್ ಗಾಡ್, ಫೈನಲ್. ಜನಕ್ಕೆ ಗೊತ್ತಿಲ್ಲ, ಎಲ್ಲರೂ ಇವು 4 ತಿಳ್ಕೊಂಡು ಕೂತಾರೆ. ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಇಷ್ಟೇ ತಿಳಿದಾರೆ. 5ನೇ ಪುರುಷಾರ್ಥ ಅದು ಕೃಷ್ಣ ಪ್ರೇಮ. ಪ್ರೇಮಾರ್ಥ ತು ಮಹಾನ್, ಚೈತನ್ಯ ಮಹಾಪ್ರಭು ಹೇಳಿದ್ದು. ಪ್ರೇಮ ಪುರುಷಾರ್ಥ 5ನೇದು ಅದೇ ದೊಡ್ಡದು. ಹೈಯೆಸ್ಟ್ ಲವ್ ಆಫ್ ಗಾಡ್. ನಾವು ಜಪ ಮಾಡ್ತೀವಿ, ಪೂಜಾ ಮಾಡ್ತೀವಿ. ಯಾಕೆ ಮಾಡ್ಲಿಕ್ಕತ್ತೀರಿಪ್ಪ ಎಲ್ಲ ಇವಂದ್ರೆ ಕೃಷ್ಣ ಪ್ರೇಮ ಜಾಗೃತ ಮಾಡ್ಲಿಕ್ಕೆ. ಒಳಗಡೆ ಅದ ಕೃಷ್ಣ ಪ್ರೇಮ, ಕೃಷ್ಣ ಭಕ್ತಿ ಎಲ್ಲ ಜೀವ ಒಳಗದ, ಜಾಗೃತ ಮಾಡಬೇಕು. ಕೃಷ್ಣ ಪ್ರೇಮ ನಿತ್ಯ ಸಿದ್ಧ, ಸಾಧ್ಯ ಕಬುನಾಯ್ ಶ್ರವಣಾದಿ ಶುದ್ಧ ಚಿತ್ ಕರೆ ಉದಯ. ಹೆಂಗೆಂಗೆ ಶ್ರವಣ ಮಾಡ್ತಾ ಹೋಗ್ತೀವಿ ಭಗವಂತನ ನಾಮ, ಭಗವಂತನ ಕಥಾ, ಆ ಪ್ರೇಮ ನಮ್ಮಲ್ಲಿದ್ದಿದ್ದು ಜಾಗೃತ ಆಗಲಿಕ್ಕೆ. ಅದಕ್ಕೆ ಫೈನಲ್ ಗೋಲ್ ಭಕ್ತಿ ಯೋಗದ್ದೇನದ? ಕೃಷ್ಣ ಪ್ರೇಮ. ಭಕ್ತಿ ಲತಾ ಬೀಜ ಸಿಕ್ತು, ಬಳ್ಳಿ ಲತಾ ಅಂದ್ರೆ ಬಳ್ಳಿ ಬೆಳೀತಾ ಹೋಗ್ತದೆ. ಬೆಳೆದು ಈ ಭೌತಿಕ ಜಗತ್ತು ದಾಟಿ, ಬ್ರಹ್ಮಾಂಡ ದಾಟಿ, ಆ ಬ್ರಹ್ಮಾಂಡದ ಕವರಿಂಗು ದಾಟಿ, ಕಡಿಗೆ ವಿರಜಾ ಸಾಗರ ದಾಟಿ ಎಲ್ಲ ಹೋಗಿ ವೈಕುಂಠಕ್ಕೆ ಹೋಗಿ, ವೈಕುಂಠದಲ್ಲೇನೋ ಅಲ್ಲೂ ಎಲ್ಲ ಕಡೆ ದಾಟಿ ಕಡಿಗೆ ಗೋಲೋಕಿಗೆ ಬರ್ತದೆ. ಗೋಲೋಕಿಗೆ ಬಂದು ಅಲ್ಲಿ ಕೃಷ್ಣನ ಪಾದ ಕಡೆ ಬರ್ತದೆ. ಅಲ್ಲಿ ಒಂದು ಹಣ್ಣು, ಆ ಹಣ್ಣೇ ಕೃಷ್ಣ ಪ್ರೇಮ. ನೋಡ್ರಿ, ಇಲ್ಲೇ ಇದ್ದು ನಾ ಹೇಳ್ತೀನಿ, ನೀವು ಸ್ವಲ್ಪ ವಿಚಾರ ಮಾಡ್ಕೊತ ಕಣ್ಣು ಒಂದು ಚಿತ್ರ ಬಂದಾಗ ಆಗ್ತದೆ. ಬೆಳೀತಾ ಹೋಗ್ತದೆ. ನಾವು ಇಲ್ಲೇ ಇರ್ಬೋದು, ಭಕ್ತಿ ಸೇವೆಯಲ್ಲಿ ಮಾಡ್ತಾ ನಮ್ಮ ಭಕ್ತಿ ಲತಾ ಬೆಳೀತಾ ಹೋಗ್ತದೆ. ಎಲ್ಲಿಗೆ ಹೋಗ್ಬಿಡ್ತದೆ? ಗೋಲೋಕ ಬೃಂದಾವನ. ಅಲ್ಲೇ ಹೋಗಿ ಭಗವಂತನ ಪಾದ ಅಲ್ಲೇ ಸೇರಿ ಕೃಷ್ಣ ಪ್ರೇಮ್. ಭಕ್ತಿ ಲತಾದು ಫಲ ಏನದ? ಫೈನಲ್ ಫ್ರೂಟ್ ಕೃಷ್ಣ ಪ್ರೇಮ್. ಅದು ಜಾಗೃತ ಆಗಿಬಿಡ್ತದೆ.
ಅದಕ್ಕೆ ಪ್ರೇಮ ಅರ್ಥ ತು ಮಹಾನ್, ಅದೇ ದೊಡ್ಡದು. ಆಯಿತಾ? So Bhagavad Gita, although containing the high philosophy of Vedic literature, ಇದೆಲ್ಲ ಆಯ್ತಲ್ಲ ಈಗ. Therefore, literatures like Mahabharata, the Puranas and similar other literatures, which are full of the pastimes of the Lord, are all transcendental literature. ನೋಡ್ರಿ, ಮಹಾಭಾರತ ಆಗಲಿ, ಪುರಾಣ ಆಗಲಿ, ಯಾವುದೇ ಆಗಲಿ ಎಲ್ಲನೂ ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್. ಯಾಕೆ? ಭಗವಂತಗೆ ಸಂಬಂಧಪಟ್ಟಿದ್ದಕ್ಕೆ. ಆ್ಯಂಡ್ ದೇ ಶುಡ್ ಬಿ ಡಿಸ್ಕಸ್ಡ್ ವಿತ್ ಫುಲ್ ಕಾನ್ಫಿಡೆನ್ಸ್ ಇನ್ ದಿ ಸೊಸೈಟಿ ಆಫ್ ಗ್ರೇಟ್ ಡಿವೋಟೀಸ್. ಇದು ಚರ್ಚೆ ಆಗಬೇಕು, ಭಕ್ತರ ಸಂಘದಲ್ಲಿನೇ ಆಗಬೇಕು. ಆಗಲೇ ಹೇಳಿದ ಶ್ಲೋಕ ಸತಾಂ ಪ್ರಸಂಗ, ಆವಾಗೆಲ್ಲ ಬೆನಿಫಿಟ್ ಆಗ್ತದೆ. ಆ ಭಕ್ತರ ಮುಂದೆ ಇವೆಲ್ಲ ಹೇಳ್ಕೋತ ಕೂತಾರೆ. ಮೊದಲೇ ಮಾತ್ರ ಭಕ್ತಿನೇ ಇಲ್ಲ, ನಂಬಿಕೆನೇ ಇಲ್ಲ. ಅವ್ರ ಮುಂದೆ ಕೃಷ್ಣ ಹಂಗೆ ಮಾಡಿದ ಹಿಂಗೆ ಮಾಡಿದ ಹುಚ್ಚ ನಗ್ಲಿಕ್ಕೆ ಹತ್ಬಿಡ್ತಾರೆ. ಅಲ್ಲಿ ಅಲ್ಲ, ಭಕ್ತರ ಸಂಘದಲ್ಲಿ ಮಾಡಬೇಕು. ಮುಂದೆ ಇನ್ನೊಂದು ಸ್ವಲ್ಪ ಲೇಟಾಗಿ ಶುರು ಆಗ್ಯದ, ಇನ್ನೊಂದು 10-15 ನಿಮಿಷ ನೋಡೋಣ ಅಂತ. The difficulty is that such literatures, when discussed by professional men, appear to be mundane literature like histories or epics, because there are so many historical facts and figures. ಅದು ಇದೇ ಭಗವದ್ಗೀತಾ, ಇದೇ ಭಾಗವತ, ಮಹಾಭಾರತ, ರಾಮಾಯಣ. ಯಾರೋ ಒಬ್ಬ ಪ್ರೊಫೆಷ್ನಲ್ ಮೆನ್ ಉದ್ಯೋಗ ಮಾಡ್ಕೊಂಡು ಕೂತಾರೆ ಇದನ್ನು. ಈಗ ಕೆಲವರು ಉದ್ಯೋಗ ಏನದರಿಪ್ಪ, ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಮತ್ತು ಯಾರೋ ಎಲ್ಲೋ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ, ಏನೇನೋ ಮಾಡ್ತಿರ್ತಾರೆ. ಅವ್ರದ್ದು ಉದ್ಯೋಗ ಅದು, ಮಾಡ್ಲಿಕ್ಕತ್ತಾರೆ, ನೌಕರಿ ಮಾಡೋದು, ಬಿಸ್ನೆಸ್, ಆ ವರ್ಕ್, ಉದ್ಯೋಗ ಆಯ್ತು. ಇವ್ರದ್ದು ಉದ್ಯೋಗ ಏನದ? ನಮ್ಮ ಉದ್ಯೋಗ ಇದೆ ಭಾಗವತ ಹೇಳೋದು, ಭಾಗವತ ಸಪ್ತಾಹ ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಥವ್ರ ಕಡೆಯಿಂದ ಕೇಳಿದ್ರೆ ಏನಾಗ್ತದೆ? ಇದೇನು ಒಂದು ಸುಮ್ಮನೆ ಒಂದು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಇದ್ದಂಗೆ ಕಾಣ್ತದೆ. ಅದಕ್ಕೆ ಕೆಲವರು ಈ ಶಬ್ದ ಉಪಯೋಗ ಮಾಡ್ತಾರೆ. ರಾಮಾಯಣ, ಮಹಾಭಾರತ ಇವೆಲ್ಲ ವೇದ ಪುರಾಣಕ್ಕೆ ಹಿಂದೂ ಮೈಥಾಲಜಿ ಅಂತ ಹೇಳ್ತಾರೆ. ಹಿಂದೂ ಮೈಥಾಲಜಿ ಇವೆಲ್ಲ. ಈಗ ಮಾಡರ್ನ್ ಹಿಸ್ಟೋರಿಯನ್ಸ್ಗೆ about 2500 years ತನ ಅವರಿಗೆ ರೆಕಾರ್ಡ್ಸ್ ಅವ. ಅದರ ಹಿಂದೆನೂ ಗೊತ್ತಾಗಿಲ್ಲ. ಇಲ್ಲಿ ಬರೀ 2000, 3000, 5000 ವರ್ಷ ಹಿಂದೆ ಕೃಷ್ಣ ಅವತಾರ ಆಗಿತ್ತು. ಅದು ಲಕ್ಷಾಂತರ ವರ್ಷದಿಂದ ರಾಮ ಅವತಾರ ಆಗಿತ್ತು, ತ್ರೇತಾಯುಗ. ಅದಕ್ಕಿಂತ ಹಿಂದೆ ಇನ್ನೂ ಲಕ್ಷಗಟ್ಟಲೆ ವರ್ಷದಿಂದ ನರಸಿಂಹ ಅವತಾರ ಆಗಿತ್ತು. ಅದಕ್ಕಿಂತ ನಾನು ಹಿಂದೆ ತಕ್ಕೋತ ಹೋದಂಗೆ ಬ್ರಹ್ಮದೇವ್ರು ಹುಟ್ಟಿದ್ದನ್ನು ಹಿಡ್ಕೊಂಡಾರ. ಆ ಬ್ರಹ್ಮದೇವರು ಯಾವಾಗ ಹುಟ್ಟ್ಯಾರಿಪ್ಪ? ಕೋಟಿ 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 ವರ್ಷ ಇವತ್ತು, ಲೆಕ್ಕನ ಇಲ್ಲ ಅದಕ್ಕೆ. ಮತ್ತು ಬ್ರಹ್ಮದೇವರು ಯಾರು? ಆ ಗರ್ಭದಕ್ಷಾಯಿ ವಿಷ್ಣು ನಾಭಿದಿಂದ ಹುಟ್ಟಿದವರು, ಅವರೇ ಅಲ್ಟಿಮೇಟ್ ಅಲ್ಲ. ಗರ್ಭದಕ್ಷಾಯಿ ವಿಷ್ಣು, ಆ ಗರ್ಭದಕ್ಷಾಯಿ ವಿಷ್ಣು ಯಾರು? ಹಾಗೆ ನೋಡ್ತಾ ಹೋದಂಗೆ ಸೋಸ್ ಫೈನಲಿ ಯಾರು ಬರ್ತಾರೆ? ಕೃಷ್ಣ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ ಗೋವಿಂದ ಸರ್ವ ಕಾರಣಂ. ಇದು ಅಲ್ಟಿಮೇಟ್. ಅದಕ್ಕೆ ಇವರಿಗೆಲ್ಲ ಯಾವ ರೆಕಾರ್ಡ್ಸ್ ಇಲ್ಲ, ಇವೆಲ್ಲ ಮೈಥಾಲಜಿ ಅನ್ಲಿಕ್ಕೆ ಹತ್ಬಿಟ್ಟು. ಮೈತ್ ಶಬ್ದ ಅರ್ಥ ಏನದ? ಸುಳ್ಳು. ಅಂದ್ರೆ ಇವೆಲ್ಲ ಸುಳ್ಳೆ, ಅವ್ರು ಆ ರೀತಿ ಹೇಳಲಿಕ್ಕೆ ನಾವು ಉಪಯೋಗ ಮಾಡಬಾರ್ದು. ಸುಮ್ಮನೆ ನಿಮಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಮೈತ್ ಅಲ್ಲ, ಮೈತ್ ಅಂದರೆ ಸುಳ್ಳು, ಮೈಥಾಲಜಿ ಅಲ್ಲ ಇದು. ಅವರು ಒಂದು ಹೆಸರಿಟ್ಬಿಟ್ಟಾರೆ ಅದಕ್ಕೆ. ಅದಕ್ಕೆ ಇಟ್ ಶುಡ್ ಬಿ ಡಿಸ್ಕಸ್ಡ್
It is said here, therefore, that such literature should be discussed in the assembly of devotees. Unless they are discussed by devotees, such literature cannot be released by the higher class of men. ಭಕ್ತರ ಸಂಘದಲ್ಲಿ ನಾವು ಮಾಡಿಲ್ಲ ಅಂದ್ರೆ ಅದರಲ್ಲಿ ಏನು ರುಚಿ ಬರುವುದಿಲ್ಲ. ಒಂದ್ಸರಿ ಒಬ್ಬ ಭಕ್ತ ಯಾರೋ ಒಬ್ಬ ಒಂದು ಭಾಗವತ್ ಮೇಲೆ ಏನೋ ಬರ್ಕೊಂಡು ಬಂದ. ಇನ್ನೇನೋ ತನಗೆ ತಿಳಿದಿದ್ದೆಲ್ಲ ಭಾಗವತ್ ಬಗ್ಗೆ ಏನೋ ಬರ್ಕೊಂಡು ತಂದ. ಅದು ಚೈತನ್ಯ ಮಹಾಪ್ರಭು ಅವ್ರ ಕಡೆ ಬಂತು. ಚೈತನ್ಯ ಮಹಾಪ್ರಭು ಅವ್ರ ಕಡೆ ಹೋಗೋ ಮುಂಚೆಗೆ ಆ ಚೈತನ್ಯ ಮಹಾಪ್ರಭುಗಳ ಸೆಕ್ರೆಟ್ರಿ ಸ್ವರೂಪ ದಾಮೋದರ್ ಅವ್ರ ಥ್ರೂನೇ ಬರಬೇಕು. ಅವ್ರು ನೋಡಿದ್ರು, ಅದು ಚೆಕ್ ಮಾಡಿದ್ರು. ಆಮೇಲೆ ಚೈತನ್ಯ ಮಹಾಪ್ರಭು ಕಡೆ ಬಂತದು. ಚೈತನ್ಯ ಮಹಾಪ್ರಭು ಅವನಿಗೆ ಕರೀತಾರೆ. ಇದು ಭಾಗವತ ಕಲಿಯುವುದು ಈ ರೀತಿ ಅಲ್ಲ ಅಂತ ಹೇಳ್ತಾರೆ. ನೀನೇ ಓದಿ ಏನೇನಾರ ಕಲ್ಪನಾ ಮಾಡ್ಕೋತ ಕೂಡುವುದಲ್ಲ. ಭಾಗವತ ಪರದಿಯ ಭಾಗವತ. ನಾವು ಭಾಗವತ ಕಲಿಬೇಕಂದ್ರೆ ಭಾಗವತ ಕಡೆಯಿಂದ ಕಲಿಬೇಕು. ಭಾಗವತ ಏನಿದೆ? ಎರಡು ಥರದ ಭಾಗವತ. ಒಂದು ಗ್ರಂಥ ಭಾಗವತ, ಇನ್ನೊಂದು ಭಕ್ತ ಭಾಗವತರು. ಭಕ್ತ ಭಾಗವತರು ಯಾರು? ಅವರು ಸರ್ನೇಮ್ ಭಾಗವತ್ ಅಂತ ಇರ್ತದೆ. ಅವರ ಬರೀ ಹೆಸರಿಂದ ಅಷ್ಟೇ ಭಾಗವತ್ ಸರ್ನೇಮ್ ಆಗ್ಯದ ಎಷ್ಟೋ ಬಂದಿದೆ. ಹಂಗಲ್ಲ. ಭಕ್ತ ಭಾಗವತ ಅಂದ್ರೆ ಯಾರು ಭಾಗವತದಲ್ಲಿ ಇರುವಂಥ ತತ್ವಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ ಪರ್ಫೆಕ್ಟ್ಲಿ, ಅವರಿಗೆ ಭಕ್ತ ಭಾಗವತರು ಅಂತಾರೆ. ಅಂಥ ಭಾಗವತರ ಕಡೆಯಿಂದ ನಾವು ಈ ಭಾಗವತ ಕೇಳಬೇಕು. ಆವಾಗ ಅದು ಸರಿಯಾಗ್ತಾ ನಮ್ಗೆ ಆಗ್ತದೆ. ಇಲ್ಲ. ಆ ಶ್ಲೋಕ ಈಗರ ಶುರುನಾಗ ಹೇಳ್ತೀವಲ್ಲ, ನಷ್ಟ ಪ್ರಾಹೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವಯ. ಅಲ್ಲಿ ಸಪ್ತಾಹ ಭಾಗವತ ಬಂದಿಲ್ಲ, ನಿತ್ಯ ಹೇಳಲಿಕ್ಕತ್ತಾರ. ಈ ಸಪ್ತಾಹ ಯಾರೋ ತಂದು ಸೇರಿಸ್ಯಾರ ಅದನ್ನು. ಅದು ಒರಿಜಿನಲಿ ಅಲ್ಲಿ ಪರೀಕ್ಷಿತಿಗೆ ಹೇಳ್ಬೇಕಾದ್ರೆ ಪರೀಕ್ಷಿತಿಗೆ ಮಾತ್ರ 7 ದಿವಸ ಬಾಕಿ ಇತ್ತು. ಎಲ್ಲರೂ ಸಪ್ತಾಹ ಮಾಡೋಣ ಅನ್ಕೋತ ಹೊಂಟ್ಬಿಟ್ಟಾರೆ. 7 ದಿವಸ ಮಾಡಿಬಿಟ್ರೆ ಆಯ್ತಾ? ವರ್ಷಾನುಗಟ್ಲೆ ಮತ್ತೆ ಅಲ್ಲಿಲ್ಲ ಅಡ್ಡಾಡೋದು, ಬೇರೆ ಏನೇನೋ ಮಾಡ್ಕೋತ ಮತ್ತು ಭಾಳ ಸಾತ್ರಿಪ್ಪ ಭಾಗವತ ಹೇಳಿಸ್ಬಿಟ್ರೆ ಇನ್ನೊಮ್ಮೆ 7 ದಿನದಾಗ ಅಷ್ಟು ಭಾಗವತ ಹೇಳ್ಬಿಡ್ತಾರೆ. ಅಲ್ಲೆಲ್ಲ ಪಾಟ್ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದಿಷ್ಟು ಹಾಡು ಹಾಡಿ ಡ್ಯಾನ್ಸ್ ಮಾಡಿ ಮಾಡಿ ಎಲ್ಲ ಹೇಳಿ ವೆರಿ ಗುಡ್ ಚಪ್ಪಾಳೆ ಹಾಕಿ ಜಗ್ಗ ರೊಕ್ಕ ತೊಗೊಂಡು ಹೋಗ್ಬಿಡ್ತಾರೆ. ಇವ್ರಿಗೂ ಸಮಾಧಾನ, ಅವರಿಗೆ ಸಿಗ್ತಾರೆ ಸಮಾಧಾನ ಆಗಿ ಹೋದ್ರು. ಸತ್ವಗುಣದಲ್ಲೇ ಭಾಗವತ, ರಜೋಗುಣದಲ್ಲಿ ಭಾಗವತ, ತಮೋಗುಣದಲ್ಲೂ ಭಾಗವತ, ತಮೋಗುಣದಲ್ಲಿ ಭಾಗವತ. ಆರಾಮ್ಸೆ ಮಾಡ್ತಾ ಇರ್ತಾರೆ. ಲೇಜಿ ಟೈಪ್, ಸ್ಲೋ ಏನೋ ಮಾಡ್ಕೋತ ತಮೋಗುಣದಲ್ಲಿ. ರಜೋಗುಣ ಈಗ ಹೇಳಿದಿಲ್ಲ, ವಾರ ಮಾಡಿ ಚಕ ರೊಕ್ಕ ಹಿಡಿಸ್ಕೊಂಡು ಹೊಂಟಿರ್ತಾರೆ. ಸತ್ಗುಣದಲ್ಲಿ ಭಾಗವತ ಸ್ವಲ್ಪ ಜಾಸ್ತಿ ಸಮಯ ಮಾಡ್ತಿರ್ತಾರೆ. ಮತ್ತು ಇವು 3 ದಾಟಿ ಯಾರು ನಿತ್ಯ ಭಾಗವತ ಸೇವೆ ಮಾಡ್ತಾ ಇದ್ದಾರೆ, ಅದು ಪ್ರಭುಪಾದ ಹೇಳ್ತಾರೆ, ಸತ್ಗುಣನೂ ಅಲ್ಲ, ಅದು ಟ್ರಾನ್ಸೆಂಡೆಂಟಲ್ ಸ್ಪಿರಿಚುವಲ್ ಪ್ಲ್ಯಾಟ್ಫಾರ್ಮ್. ನಿತ್ಯ ಭಾಗವತ ಸೇವೆಯ ಇಂಪಾರ್ಟೆಂಟ್ ಪಾಯಿಂಟ್. ನಷ್ಟ ಪ್ರಾಯೇಶು ಭದ್ರೇಶು ನಿತ್ಯ ಭಾಗವತ ಸೇವೆಯ. ಇದೊಂದು ಪಾಯಿಂಟ್ ಆಯಿತು. ಸಪ್ತಾಹ ಇಲ್ಲೇನೆ ನಿತ್ಯ ಬಂತು, ನಿತ್ಯ ಭಾಗವತ ಸೇವೆ. ಇನ್ನೊಂದು ಪಾಯಿಂಟ್ ಪ್ರಭುಪಾದ ಹೇಳ್ತಾರೆ, ನಿತ್ಯ ಭಾಗವತ ಸೇವೆಯ ಹೇಳ್ಯಾರ ಹೊರತಾಗಿ ನಿತ್ಯ ಭಗವಾನ್ ಸೇವಾ ಅಂತ ಹೇಳಿಲ್ಲ. ಭಾಗವತರ ಸೇವೆ ಮಾಡಬೇಕು. ಭಾಗವತ ಯಾರು ಈಗ ಹೇಳಿದೆ, ಗ್ರಂಥ ಭಾಗವತ, ಇನ್ನೊಂದು ಭಕ್ತ ಭಾಗವತ. ಇಂಥ ಭಾಗವತರ ಸೇವೆ ನಾವು ಮಾಡ್ತಾ ಇದ್ರೆ ಏನಾಗ್ತದೆ? ನಷ್ಟ ಆಗ್ಬಿಡ್ತದೆ. ಏನು ನಷ್ಟ? ನಷ್ಟ ಪ್ರಾಯೇಶು ಅಭದ್ರ ಸುಭದ್ರ. ಅಭದ್ರ ಅಮಂಗಳ, ಸುಭದ್ರ ಎಲ್ಲ ಮಂಗಳ. ಎಲ್ಲ ಅಭದ್ರ ಇದ್ದಿದ್ದು ನಷ್ಟ ಆಗ್ಬಿಡುತ್ತೆ. ನಷ್ಟ ಪ್ರಾಯೇಶು ಅಭದ್ರೇಶು ನಿತ್ಯ ಭಾಗವತ ಸೇವೆ. ಭಗವತಿ ಉತ್ತಮ ಶ್ಲೋಕೆ
ಭಕ್ತಿರ್ ಭವತಿ ನೈಷ್ಟಿಕಿ. ಭಕ್ತಿ ಯಾರು ಈ ರೀತಿ ನಿತ್ಯ ಸೇವೆ ಮಾಡ್ತಾ ಇದ್ದಾರೆ, ಭಕ್ತಿ ಬಿಕಮ್ಸ್ ಎಸ್ಟಾಬ್ಲಿಷ್ಡ್ ಆ್ಯಸ್ ಆ್ಯನ್ ಇರ್ರಿವೋಕೆಬಲ್ ಫ್ಯಾಕ್ಟ್. ಗಟ್ಟಾಗಿಬಿಡ್ತದೆ, ತೆಗಿಲಿಕ್ಕೆ ಬರುವುದಿಲ್ಲ. ಆಮೇಲೆ ಅದು ಭಕ್ತಿಯು ಅಷ್ಟು ಗಟ್ಟಾಗಿಬಿಡ್ತದೆ. ನಿತ್ಯ ಭಾಗವತ ಸೇವೆ ಮಾಡಬೇಕು. ಏನು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಜನ್ಮಾಂತರ ಕೃತ ಪುಣ್ಯಂ ತದಾ ಶ್ರೀಮದ್ ಭಾಗವತಂ ಲಭೇತ್. ಎಷ್ಟು ಜನ್ಮದ ಪುಣ್ಯ ಏನು ಗೊತ್ತಿಲ್ಲ, ಇವತ್ತು ಭಾಗವತ ಕೈಯಲ್ಲಿ ಸಿಕ್ಕ. ಅಯ್ಯೋ, ಇಂತಹ ಪವಿತ್ರ ಗ್ರಂಥ ಭಾಗವತ ನಮ್ಮ ಕೈಯಲ್ಲಿ ಓದ್ಲಿಕ್ಕತ್ತೀವಿ, ಚರ್ಚೆ ಮಾಡ್ಲಿಕ್ಕತ್ತೀವಿ. ಏನು ಆರ್ಡಿನರಿನ ಇದು? ಎಕ್ಸ್ಟ್ರಾರ್ಡಿನರಿ. ಎಷ್ಟು ಜನ್ಮದ ಪುಣ್ಯ ಏನೂ ಗೊತ್ತಿಲ್ಲ, ಬಟ್ ಬಂದ್ಬಿಟ್ರಿ. ಪ್ರಭುಪಾದವ್ರ ಸಂಸ್ಥೆ ಎಲ್ಲ ಅವ್ರ ಪುಸ್ತಕ ಓದಲಿಕ್ಕೆ, ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ತಿಳ್ಕೊಳ್ಳಿಕ್ಕೆ ಬುದ್ಧಿ ಕೊಡ್ಲಿಕ್ಕೆ ಎಲ್ಲ ಮಾಡ್ಯಾರೆ. ಇನ್ನೊಂದು ಸ್ವಲ್ಪ ಅದು ನೋಡೋಣ. ಸೊ ದಿ ಕನ್ಕ್ಲೂಷನ್ ಇಸ್ ದ್ಯಾಟ್ the Lord is not impersonal in the ultimate issue. ಕೆಲವರು ಇದು ಹೇಳ್ತಾರೆ, ಮೂಲ ನಿರಾಕಾರ, ನಿರಾಕಾರದಿಂದೇ ಆಕಾರ. ಬೇಜಾರಾಗ್ತದೆ ಇದು. ಕೆಲವರು ಮಾಯಾವಾದಿ ಅವ್ರು ಹಿಂಗೆ ಹೇಳ್ತಾರೆ, ಅದೇನು ಬೇಜಾರು ಅನಿಸೋದಿಲ್ಲ. ಅವ್ರದ್ದು ಹಂಗೆ ಫಿಲಾಸಫಿನ ಹಂಗೈತೆ ಅವ್ರದ್ದು. ಕೆಲವರು ಇಂಥ ನಾಮ ಹಚ್ಕೊಂಡು, ವೈಷ್ಣವ ತಿಲಕ್ ಹಚ್ಕೊಂಡು, ನಾ ಕೇಳಿದ್ದೀನಿ, ಇಲ್ಲೇ ಹುಬ್ಬಳ್ಳಿಯಲ್ಲಿ ಮಾಡ್ತಾಯಿದ್ರು ಸಪ್ತಾಹ, ನಿರಾಕಾರ ಸೇ ಆಕಾರ ಅಂತ. ಇನ್ನೊಬ್ಬ ದೊಡ್ಡ ರಾಮಾಯಣದ್ದು ಭಾರಿ ಜನ, ಸಾವಿರಾರು ಮಂದಿ ಕೊಡ್ತಾರೆ ಕೇಳಲಿಕ್ಕೆ. ಏನು ಹೇಳ್ತಾರಪ್ಪ, ನಾನು ಹಿಂಗೆ ಯೂಟ್ಯೂಬ್ನಾಗ ಅದ್ರಾಗ ಬರ್ತಿರ್ತಾರೆ, ಸ್ವಲ್ಪ ಕೇಳ್ತಿರ್ತೀನಿ. ಇದು ಚಲೋ ಪಾಯಿಂಟ್ಸ್ ಹೇಳ್ತಾರೆ. ರಾಮನ ಬಗ್ಗೆ ಏನು ಹೇಳ್ಬಿಡಬೇಕಾ? ರಾಮ ಪುರುಷೋತ್ತಮ ಹೇ, ದೇವೋತ್ತಮ ನಹಿ ಅಂದ್ಬಿಟ್ಟ. ನೋಡ್ರಿ ಏನು ಮಾಡ್ತೀರಿ, ರಾಮ ಪುರುಷೋತ್ತಮ ಅಂತ, ದೇವೋತ್ತಮ ನಹಿ ಅಂದ್ಬಿಟ್ಟು. ಪ್ರಭುಪಾದವ್ರು ಅಂಥವ್ರು ಪ್ರಭುಪಾದವ್ರ ಕೈ ಸಿಕ್ಕರೆ ಒಡೆದ ಹಾಕಿಬಿಡ್ತಾರೆ ಅವ್ರನ್ನ. ಪರಮ ದೇವೋತ್ತಮ ಪುರುಷ ರಾಮ ಕೃಷ್ಣ ನೋಡಿ ಇಂಥವೆಲ್ಲ ಮಾತಾಡ್ತಿರ್ತಾರೆ. ರಾಮಾಯಣ ಬಗ್ಗೆ ಭಾರಿ ದೊಡ್ಡ ಪ್ರವಚನಕಾರ ಇವು ಇದ್ದಾರೆ. ಹೆಸರೆಲ್ಲ ಹೇಳೋದು. ಆಮೇಲೆ ಇವರು ಒಂದು ಹುಬ್ಬಳ್ಳಿಯಲ್ಲಿ ಆಗಿದ್ದ ಕಾರ್ಯಕ್ರಮ ಭಾಳ ವರ್ಷದಿಂದ, ನಿರಾಕಾರಿಸಿ ಆಕಾರ ಅಂದ್ಬಿಟ್ಟು. ಹಣೆ ಬಾರಪ್ಪ ಏನು ತಲೆ ಇವ್ರದ್ದು ಅಂತ ಅನಿಸ್ತು. ನಾನು ಕೂತಿದ್ದೇನೆ, ಏನು ಹೇಳ್ತಾರೆ ನೋಡು, ನನ್ನ ಭಾಗವತ ಹೇಳ್ತಾರೆ, ತಿಲಕ್ ಬೇರೆ ಹಚ್ಕೊಂಡಾರ ಅಂತ ಕೇಳಕ್ಕೆ ಕೂತಿದ್ದೆ. ಈ ರೀತಿ ಅಂದ್ಬಿಟ್ಟು ಎಲ್ಲ ನಮ್ಮ ಮೂಲ ಫಿಲಾಸಫಿ ಎಲ್ಲ ಡೈಲ್ಯೂಟ್ ಆಗಿಬಿಡ್ತದೆ. ಅದಕ್ಕೆ ಪ್ರಭುಪಾದವರೆಲ್ಲ ಯಥಾರೂಪ ಹ್ಯಾಸ್ ಇಟ್ ಈಸ್ ಪ್ರೆಸೆಂಟೇಷನ್ ಮಾಡ್ಯಾರ. ನಿರಾಕಾರದಿಂದ ಆಕಾರ ಏನಿದೆ ಅರ್ಥ ಇಲ್ಲ, ಆಗೋದಿಲ್ಲ ಇದಕ್ಕೆ. ಯಾರು ಹಿಂಗೆ ಹೇಳಿದ್ರೆ, ಸೂರ್ಯನ ಕಿರಣದಿಂದ ಸೂರ್ಯ ಇದ್ದಾನಂದ್ರೆ ಅರ್ಥ ಆಗ್ತದೆ. ಎಲ್ಲ ಕಡೆ ಬೆಳಕದೆ, ಈ ಬೆಳಕದಿಂದ ಸೂರ್ಯ ಇದ್ದಾನಂದ್ರೆ ಸೂರ್ಯದಿಂದ ಕಿರಣ ಬರ್ತಾ ಇದೆ, ಬೆಳಕು ಬರ್ಲಿಕ್ಕೆ. ಈ ಬೆಳಕದಿಂದ ಸೂರ್ಯ ಅಲ್ಲ. ಈಗ ಲೈಟ್ ಹಚ್ಚಿದಾಗ ಆ ಎಲ್ಲ ಲೈಟ್ ಬ್ರೈಟ್ನೆಸ್ ಬಂತು, ಆ ಬ್ರೈಟ್ನೆಸ್ಸಿಂದ ಲೈಟ್ ಅದ ಅಂದ್ರೆ ಆ ಬಲ್ಬ್ ಅದ. ಬಲ್ಬ್ ಹೆಂಗದ ಅಂದ್ರೆ ಈ ಬ್ರೈಟ್ನೆಸ್ಸಿಂದ ಬಲ್ಬ್ ಅದ. ಸೆನ್ಸ್ಲೆಸ್ ಆಗ್ತದೆ. ಭಗವಂತನ ಶರೀರದಿಂದ ದಿವ್ಯ ಜ್ಯೋತಿ ಬರ್ಲಿಕ್ಕಂಥದ್ದು, ಅದು ಬ್ರಹ್ಮನ್ ಎಫಿಲ್ಜನ್ಸ್. ಅದೇ ಎಲ್ಲ ಅಲ್ಲ, ಅದು ಭಗವಂತನ ಶರೀರದಿಂದ ಬರೋದು. ಕೃಷ್ಣ ಒಬ್ಬ ವ್ಯಕ್ತಿ, ಅದಕ್ಕೆ ಬ್ರಹ್ಮನ್, ಪರಮಾತ್ಮ, ಭಗವಾನ್, 3 ಸ್ಟೇಜಸ್ ಆಫ್ ಗಾಡ್ ರಿಯಲೈಸೇಷನ್. ಫಸ್ಟ್ ಸ್ಟೇಜ್ ಬ್ರಹ್ಮನ್ ಎಫಿಲ್ಜನ್ಸ್, ಬ್ರಹ್ಮಜ್ಯೋತಿ ದಿವ್ಯದ. ಅದಾದ ನಂತರ ಪರಮಾತ್ಮ ಸೆಕೆಂಡ್ ಸ್ಟೇಜ್, ಎಲ್ಲ ಕಡೆ ವ್ಯಾಪ್ತ ಆಗ್ಯಾನ. ವಾಯು ಹೆಂಗೆ ಒಳಗೆ ಹೊರಗೆ ಎಲ್ಲ ಕಡೆ, ಹಂಗೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ.
ಎರಡನೇದು. ಮೂರನೇದು ಭಗವಾನ್, ಷಡ್ ಐಶ್ವರ್ಯ ಪೂರ್ಣ, ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಇನ್ನೊಂದು ಸ್ವಲ್ಪದ ನೋಡೋಣ. ಅದಕ್ಕೆ ಅಲ್ಟಿಮೇಟ್ ಇಶ್ಯೂನಲ್ಲಿ ಅದು, ಸೊ ದಿ ಕನ್ಕ್ಲೂಷನ್ ಇಸ್ ದ್ಯಾಟ್ ದ ಲಾರ್ಡ್ ಈಸ್ ನಾಟ್ ಇಂಪರ್ಸನಲ್. ಇಂಪರ್ಸನಲ್ ಅಲ್ಲ ಇನ್ ದಿ ಅಲ್ಟಿಮೇಟ್ ಇಶ್ಯೂ. He is the supreme person and he has his different activities. He is the leader of all living entities and he descends at his will and by his personal energy to reclaim the fallen souls. ನಾವು ವ್ಯಕ್ತಿ, ಕೃಷ್ಣನು ವ್ಯಕ್ತಿ. ವ್ಯತ್ಯಾಸ, ಅವ ಕೃಷ್ಣ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್. ಇನ್ನೊಂದು ಉದಾಹರಣೆ ಶಾಸ್ತ್ರದಲ್ಲಿ ಬರೋದು, ನಿತ್ಯೋ ನಿತ್ಯಾನ. ನಾವು ನಿತ್ಯ, ಕೃಷ್ಣನೂ ನಿತ್ಯ. ವ್ಯತ್ಯಾಸ, ನಾವು ನಿತ್ಯ ನಾಮದಲ್ಲಿ ಬರ್ತೀವಿ, ಅವ ನಿತ್ಯೋ ಸಿಂಗ್ಯುಲರ್, ನಾವು ಪ್ಲೂರಲ್. ಅವನ ಅಂಶ ನಾವು, ಪಾರ್ಟ್ ಆ್ಯಂಡ್ ಪಾರ್ಸಲ್. ನಿತ್ಯೋ ನಿತ್ಯಾನ, ಅವ ಏಕ, ನಾವು ಅನೇಕ. ಪಾರ್ಟ್ ಹ್ಯಾಸ್ ಟು ಸರ್ವ್ ದಿ ಹೋಲ್. ಪಾರ್ಟ್ ಈಸ್ ನಾಟ್ ದಿ ಹೋಲ್. ಇವರೆಲ್ಲ ನಾವೇ ದೇವರು ಅನ್ಕೊತ ಹೋಗ್ಬಿಡ್ತಾರೆ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಗಾಡ್. ಗಾಡ್ ಅಲ್ಲ. ಇದು ಕೃಪಾದ ಉದಾಹರಣೆ ಕೊಡ್ತಾರೆ. ಒಂದು ಡ್ರಾಪ್ ಆಫ್ ವಾಟರ್ ಫ್ರಮ್ ದಿ ಓಷನ್, ಸಮುದ್ರದಾಗಿನ ಒಂದು ಹನಿ ತೊಗೊಂಡು ಆ ಡ್ರಾಪ್ ನಾನೇ ಓಷನ್ ಅಂದ್ಬಿಟ್ರೆ ಅರ್ಥ ಆಗೋದಿಲ್ಲ, ಸೆನ್ಸ್ಲೆಸ್. ಅಥವಾ ಎಲ್ಲರೂ ಇವತ್ತು ದೇಶದಲ್ಲಿ ಇಷ್ಟು ಜನ ನಾಗರಿಕಿದ್ದೀವಿ, 140 crore ಏನೇನೋ ಅಂತಾರೆ ಭಾರತದ ಜನಸಂಖ್ಯೆ. ನಾವೆಲ್ಲರೂ ಪ್ರಧಾನಮಂತ್ರಿ ಅಂದರೆ ಎಲ್ಲರೂ ಪ್ರಧಾನಮಂತ್ರಿ. ಹುಚ್ಚ. ಒಬ್ಬ ನಮ್ಮ ಭಾರತದ ಪ್ರಧಾನಮಂತ್ರಿನೇ ಹಿಂದಿನ ಯಾರೋ ಒಬ್ಬ ಅಲ್ಲಿ ಹುಚ್ಚೂರು ಆಸ್ಪತ್ರೆಗೆ ಹೋಗಿದ್ದ ಅಂತ. ಹುಚ್ಚೂರು ಆಸ್ಪತ್ರೆಗೆ ಹೋಗಿ ಹೇಳ್ತಾ ಇದ್ದಾನೆ ಆ ವ್ಯಕ್ತಿಗೆ, ಹುಚ್ಚ ಒಬ್ಬ ಯಾರೋ ಇದ್ದ, ನಾನು ಭಾರತದ ಪ್ರಧಾನಮಂತ್ರಿ ಅಂತ ಹೇಳಿದ ಅವನ ಮುಂದೆ. ಆ ಹುಚ್ಚ ಏನು ಹೇಳಬೇಕು, ಒಳ್ಳೆ ಆ ಪ್ರಧಾನಮಂತ್ರಿಗೆ 6 ತಿಂಗಳ ಹಿಂದೆ ನಾನು ಹಂಗೆ ಅನ್ಲಿಕ್ಕತ್ತಿದ್ದೆ ಅಂದ್ಬಿಟ್ಟ. 6 ತಿಂಗಳಿಂದ ನಾನು ಹಂಗೆ ಹೇಳ್ತಾ ಇದ್ದೆ, ನಾನೇ ಪ್ರಧಾನಮಂತ್ರಿ ಅಂತ. ಮ್ಯಾಡ್ನೆಸ್ ಆತಲ್ಲ ಇದು. ಎಲ್ಲರೂ ಪ್ರಧಾನಮಂತ್ರಿ ಅಂದರೆ ಎಲ್ಲರೂ ದೇವರ, ಏನು ಎಲ್ಲ ಇವು. ಒಮ್ಮೊಮ್ಮೆ ಪೊಲೀಸ್ ಸರ್ಕಲ್ ಮೇಲೆ ಪೊಲೀಸ್ ಇರಂಗಿಲ್ಲ, ಯಾರೊಬ್ಬ ಹುಚ್ಚ ಬಂದು ನಿಂದಿರ್ತಾನಲ್ಲಿ, ಗಾಡಿ ಎಲ್ಲ ಸ್ಟಾಪ್ ಮಾಡೋದು, ಹೋಗ್ರಿ ಅಂತ ಹೇಳ್ತಾರೆ. ಜನಕ್ಕೆ ಗೊತ್ತದ ಮ್ಯಾಡ್ ಫೆಲೋ, ಹುಚ್ಚ ಇದ್ದಾನೆ, ಯಾರು ಕೇರ್ ಮಾಡೋದಿಲ್ಲ ಅವ್ನು. ಹಂಗೆ ಇವೆಲ್ಲ ಹುಚ್ಚರು ಹೇಳ್ತಿರ್ತಾರೆ, ನಾವೇ ದೇವರು, ಅದು ಇದೆಲ್ಲ ಎಲ್ಲ ಬೋಗಸ್. ದೇವ್ರದ್ದು ಏನು ಕ್ವಾಲಿಫಿಕೇಶನ್ ಅದು, ಏನು ಡಿಸ್ಕ್ರಿಪ್ಷನ್ಸ್ ಅವೆಲ್ಲ ಶಾಸ್ತ್ರದಂತ ತಿಳ್ಕೋಬೇಕು, ಆಯ್ತಾ. ಇನ್ನೊಂದು ಸ್ವಲ್ಪ ಅದ. ಅದಕ್ಕೆ ಈಸ್ ಎ ಸುಪ್ರೀಂ ಪರ್ಸನ್ ಆ್ಯಂಡ್ ಹ್ಯಾಸ್ ಇಸ್ ಡಿಫರೆಂಟ್ ಆಕ್ಟಿವಿಟೀಸ್. ಈಸ್ ದ ಲೀಡರ್ ಆಫ್ ಆಲ್ ಲಿವಿಂಗ್ ಎಂಟಿಟೀಸ್ ಆ್ಯಂಡ್ ಈ ಡಿಸೆಂಡ್ಸ್, ಅವತರಿಸ್ತಾನೆ ಯಾವಾಗ ಬೇಕಾವಾಗ, ಆಟ್ ಈಸ್ ವಿಲ್, ತನ್ನ ಇಚ್ಛಾ ಪ್ರಕಾರ, by his personal energy to reclaim the fallen souls. Munda. Thus he plays exactly like the social, political or religious leader, because such roles ultimately culminate in the discussion of topics of the Lord. All such preliminary topics are also transcendental. That is the way of spiritualizing the civic activities of human society. ಭಗವಂತ ಅವತರಿಸ್ತಾನೆ, ಮನುಷ್ಯನಾಗಿ ಅವತರಿಸಿದ, ರಾಮಾಗಿ ಬಂದ, ಕೃಷ್ಣಾಗಿ ಬಂದ. ಆ ಮನುಷ್ಯನೇನೆ ಅವನು ಇಲ್ಲ, ಮನುಷ್ಯನ ಸಮಾಜದಲ್ಲಿ ಅವತರಿಸಿದ. ವಾಮನ ಅವತಾರ ಆಗಿದ್ದು ಮನುಷ್ಯರಲ್ಲ, ದೇವತೆಯಲ್ಲಿ ಅವತಾರ ಆಗಿತ್ತು. ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಬೇರೆ 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 ಯೋನಿ ಒಳಗೆ ಭಗವಂತ ಅವತರಿಸಿದ್ದಾನೆ. ಕರ್ಣ ಮೀನ, ಕರ್ಣ ಕೂರ್ಮ, ಕರ್ಣ ವರಾಹನ ಇಲ್ಲ, ಅವತಾರ ತಗೊಂಡು ಅಷ್ಟೇ ಅಲ್ಲಿ. ಹಂಗೆ ರಾಮಕೃಷ್ಣ ಮನುಷ್ಯರ ಸಮಾಜದಲ್ಲಿ ಬಂದ, ಮನುಷ್ಯ ಅಲ್ಲ ದೇವರೇ. ಅಲ್ಲಿ ತಾನು ಮನುಷ್ಯ ಸಮಾಜದಲ್ಲಿ ಅವತರಿಸಿ ತನ್ನ ಲೀಲೆಯಿಂದ ಸ್ಥಿತಿ ಮಾಡಿ ತೋರಿಸ್ತಾನೆ. ಯಾವ ಮನುಷ್ಯರಿಗೆ ಮಾಡ್ಲಿಕ್ಕೆ ಶಕ್ತಿಲ್ಲ ಅಂಥವೆಲ್ಲ ಲೀಲೆ ಭಗವಂತ ಮಾಡ್ತಾನೆ. ಅದರಿಂದ
is spiritualizing. ನೋಡ್ರಿ, spiritualizes the civic activities of human society. ಇವನ್ನೆಲ್ಲ ಚರ್ಚೆ ಮಾಡ್ತಾ ಮಾಡ್ತಾ ನಮಗೂ ಅದು ಸ್ಪಿರಿಚುವಲೈಸೇಷನ್ ಆಗ್ತದೆ. Men have inclination for studying history and many other mundane literature, stories, fiction, dramas, magazines, newspaper, etc. So let them be dovetailed with the transcendental service of the Lord, and all of them will turn to the topics released by the devotees. ಅದಕ್ಕೆ ಎಲ್ಲರಿಗೂ ಒಳ್ಳೆಯ ಆಸಕ್ತಿ ಅದ ಓದುವುದರಲ್ಲಿ. ಆ ಸ್ಟೋರಿ, ಫಿಕ್ಷನ್ನು, ಇವು ಏನೇನೋ ಓದ್ತಿರ್ತಾರೆ ನ್ಯೂಸು, ಅದನ್ನೇ ಡೈವರ್ಟ್ ಮಾಡಬೇಕು. ಅದನ್ನು ಓದು ಬದಲಿ ಇದು ಭಗವದ್ಗೀತಾ, ಭಾಗವತ, ರಾಮಾಯಣ, ಮಹಾಭಾರತ ಅವನ್ನು ಓದಿರಿ. ಸೊ ಲೆಟ್ ದೆಮ್ ಬಿ ಡೊಫ್ಟೇಲ್ಡ್ ಅಂದರೆ ಆ ಭಗವಂತನ ಸೇವೆಯಲ್ಲಿ ಬರಲಿ, ವಿತ್ ದಿ ಟ್ರಾನ್ಸೆಂಡೆಂಟಲ್ ಸರ್ವಿಸ್ ಆಫ್ ದಿ ಲಾರ್ಡ್, and all of them will turn to the topics released by all devotees. Munda, the propaganda that the Lord is impersonal, that he has no activity and he is dumb stone, without any name and form, has encouraged people to become godless, faithless demons. And the more they deviate from the transcendental activities of the Lord, the more they become accustomed to mundane activities that only clear their path to hell instead of return them home back to Godhead. Srimad Bhagavatam begins from the history of the Pandavas with the necessary political and social activities, and yet Srimad Bhagavatam is said to be the Paramahamsa Samhita. So the Vedic literature meant for the topmost transcendentalist, and it describes Param Jnanam, the highest transcendental knowledge. Pure devotees of the Lord are all Paramahamsas, and they are like the swans who know the art of to suck milk out of the mixture of milk and water. ಇದು ಓದಿದ್ದು ಒಂದು ಸ್ವಲ್ಪ ಅದ ವಿಷಯ ಹೇಳ್ತೀನಿ, ಅದನ್ನು ಆಮೇಲೆ ಮುಗಿಸ್ಬಿಡೋಣ ಅಂತ. ನಿರಾಕಾರ ಅಂತ ಹೇಳ್ತಾರೆ. ದ ಲಾರ್ಡ್ ಈಸ್ ಫಾರ್ಮ್ಲೆಸ್, ಹಿ ಹ್ಯಾಸ್ ಗಾಟ್ ನೋ ನೇಮ್ಸ್, ನೇಮ್ಲೆಸ್, ಕ್ವಾಲಿಟಿಲೆಸ್, ಆಮೇಲೆ ಸೆನ್ಸ್ಲೆಸ್, ಎಲ್ಲ ಹಿಂಗೆ ಹೇಳ್ತಾರೆ. ಸುಕೃಪಾ ಹೇಳ್ತಾರೆ ದೇ ಆರ್ ಶೇಮ್ಲೆಸ್. ಯಾರು ಈ ರೀತಿ ಹೇಳ್ತಾರೆ, ದೇ ಆರ್ ಶೇಮ್ಲೆಸ್. ಇದೇನಿದಂತ ಈ ರೀತಿ ಹೇಳೋದು ಡಿಸ್ಕ್ರಿಪ್ಷನ್ ದೇವರ ಬಗ್ಗೆ? ಫಾರ್ಮ್ಲೆಸ್, ಕ್ವಾಲಿಟಿಲೆಸ್, ನೇಮ್ಲೆಸ್, ಸೆನ್ಸ್ಲೆಸ್. ಸೊ ಯು ಆರ್ ಶೇಮ್ಲೆಸ್ ಅಂತ ರೂಪ ಹೇಳ್ತಾರೆ. ಆ್ಯಕ್ಚುಲಿ ದೇವರಿಗೆ ಆಕಾರ ಅದ, ದಿವ್ಯ ರೂಪ ಅದ, ದಿವ್ಯ ಗುಣ ಅದ, ಎಲ್ಲ ಅದನ್ನು ನಾವು ಭಾಗವತದಿಂದ ಕಲೀಲಿಕ್ಕೆ ಬರ್ತದೆ. ಅದಕ್ಕೆ ಈ ಭಾಗವತಿಗೆ ಏನಂತಾರೆ? ಪರಮಹಂಸ ಸಂಹಿತ. ಈ ಪರಮಹಂಸ ಶಬ್ದ ಯಾಕೆ ಉಪಯೋಗ ಮಾಡುತ್ತಾರೆ? ಪರಮಹಂಸ ಸನ್ಯಾಸಿ, ಪರಮಹಂಸ ಭಕ್ತರಿಗಂತಾರೆ. ಅಡ್ವಾನ್ಸ್ ಡಿವೋಟೀಸ್ ಎಲ್ಲರಿಗೂ ಹಚ್ಚೋದಲ್ಲ ಅದು. ಈ ಪರಮಹಂಸ ಯಾಕೆ ಉದಾಹರಣೆ? ಆ ಪರಹಂಸದ ಒಂದು ಗುಣ ಏನಂದ್ರೆ, ಹಾಲು ನೀರು ಕುಡಿಸಿದ್ರೆ ಹಾಲು ಮಾತ್ರ ತಗೊಂಡ ನೀರು ಬಿಟ್ಬಿಡ್ತದೆ. ಇವತ್ತಿಗೂ ಹಂಸದಲ್ಲೇ ಆ ಗುಣ. ಹಾಲು ಮಾತ್ರ ತಗೋತದ, ನೀರು ಬಿಟ್ಬಿಡ್ತದೆ. ಇದು ಪರಮಹಂಸ ಡಿವೋಟಿ ಏನಿದೆಯಾ ಕಂಪೇರ್ ಮಾಡಬೇಕಿಲ್ಲಿ? ಡಿವೋಟಿಗೆ ಯಾಕೆ ಕಂಪೇರ್ ಮಾಡಬೇಕು? Pure devotees of the Lord are all Paramhamsa, and they are like the swans who know the art of sucking milk out of the mixture of milk and water. ಏನು ಎದಕ್ಕೆ ಮಾಡ್ಲಿಕ್ಕತ್ತಾರೆ ಕಂಪ್ಯಾರಿಸನ್? ಮ್ಯಾಟರ್ ಸ್ಪಿರಿಟ್ದಾಗ ಆ ಸ್ಪಿರಿಚುವಲ್ ಅಷ್ಟೇ ಅಸೆನ್ಸ್ ತಕ್ಕೋತಾರೆ, ಮ್ಯಾಟರ್ ಬಿಟ್ಬಿಡ್ತಾರೆ. ಈ ಮಿಕ್ಸ್ಚರ್ ವಾಟರ್ ಆ್ಯಂಡ್ ಮಿಲ್ಕ್ ಅದು ಉದಾಹರಣೆ ಹಂಸಗೆ ಐತಿ. ಇವು ಪರಮಹಂಸಗೆ ಏನು ಸಂಬಂಧ ಇದೆ? ಮಿಲ್ಕ್, ವಾಟರ್ ಇವರೇನು ಸಪ್ರೇಟ್ ಮಾಡೋರಿದ್ದಾರೆ? ಮ್ಯಾಟರ್ ಆ್ಯಂಡ್ ಸ್ಪಿರಿಟ್ ಅಂದರೆ ಸ್ಪಿರಿಚುವಲ್. ಈ ಶರೀರ ಭೌತಿಕ, ಆತ್ಮ ಆಧ್ಯಾತ್ಮಿಕ, ಇವೆರಡೂ ಭೇದ ಸರಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವರಿಗೆ ಪರಮಹಂಸ ಅಂತ.
ಆಯಿತಾ? ಇಲ್ಲಿಗೆ ತಾತ್ಪರ್ಯ ಪೂರ್ಣ ಆಗ್ಯದ. ಇವತ್ತೇನು ಶುಕ್ರವಾರ ನಮ್ಮ ರಾಜೇಶ್ ಜೋತ್ವಾನಿ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ನವೀನ್ ಪಾರ್ಕ್. ಬರೋಬ್ಬರ 6 ಗಂಟೆಗೆ ತುಳಸಿ ಆರತಿ ಮಾಡಿ ಸಂಧ್ಯಾ ಆರತಿ ಮುಗಿಸಿ ಲಘುನ ಬರ್ರಿ ದಯಮಾಡಿ ನಗರ ಸಂಕೀರ್ತನ ಮಾಡಿ ಹೊಳೆ ಬಂದು ಆಮೇಲೆ ನರಸಿಂಹದೇವರಿಗೆ ಪ್ರಾರ್ಥನಾ ಮಾಡಿ ಮತ್ತು ಗೀತಾ ಪ್ರವಚನ ಮುಂದುವರಿಸೋಣ. ಇಲ್ಲಿಗೆ ನಿಲ್ಲಿಸ್ತೀನಿ. ಗ್ರಂಥರ ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲಾ ಪ್ರಭುಪಾದ ಕಿ ಜಯ. ಧನ್ಯವಾದ. ಹರೇ ಕೃಷ್ಣ.